ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ. ಚಿಂತಾಮಣಿ ತಾಲೂಕಿನಲ್ಲಿ ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ರಾಜೇಶ್ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಮ್ಮ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಘೋಷಿಸಿದರು. ಒಟ್ಟು 16 ಸ್ಥಾನಗಳನ್ನು ಹೊಂದಿರುವ ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿ ಜೆಡಿಎಸ್ 9 ಹಾಗೂ ಕಾಂಗ್ರೆಸ್ 7 ಸರಾಸರಿ ಬಲವನ್ನು ಹೊಂದಿದ್ದು, ಅಧ್ಯಕ್ಷರ ಸ್ಥಾನಕ್ಕೆ ರಾಜೇಶ್, ಉಪಾಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಮ್ಮ ಎಂಬುವರನ್ನು ಗುರುತಿಸಿ, ಉಳಿದವರು ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಜೆಡಿಎಸ್ ಪಕ್ಷದ ಬೆಂಬಲಿಗರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರು ಮಾತನಾಡಿ, ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನು ಅಭಿನಂದನೆ ತಿಳಿಸುತ್ತಾ ಸಾರ್ವಜನಿಕರಿಗೆ ಯಾವುದೇ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮುಂದಾಗಿರುತ್ತೇನೆ ಎಂದು ಹೇಳಿದರು. ಇನ್ನು ಅದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಹರೀಶ್, ಜೆಡಿಎಸ್ ಪಕ್ಷದ ಬೆಂಬಲಿಗರುಗಳಾದ ಗಂಗರಾಜು, ಮಂಜುನಾಥ್, ರಾಜಣ್ಣ, ಜನನಾಗಪ್ಪ, ಪ್ರಭಾಕರ್ ಹಾಗೂ ಮತ್ತಿತರರು ಹಾಜರಾಗಿದ್ದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದು ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿಗೆ ಇದೇ ಪಂಚಾಯಿತಿಯ ಸದಸ್ಯರಾಗಿರುವಂಥ KV ರಾಜೇಶ್ ಅವರನ್ನು ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಅವ್ರನ್ನ ಇವತ್ತು ಅಧ್ಯಕ್ಷರಾಗಿ ಮತ್ತು ನಾರಾಯಣಮ್ಮ ಅವ್ರನ್ನ ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಎಲ್ಲ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದೀವಿ. ಭಾಳ ಮುಖ್ಯವಾಗಿ ಒಂದು ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಯಿತಿಯ ಸದಸ್ಯರು ತೀರ್ಮಾನ ಮಾಡಿ ರಾಜೇಶ್ ಅವರು ಅದಕ್ಕೆ ಸೂಕ್ತ ಅಂತ ಹೇಳಿಬಿಟ್ಟು ಈ ಬಾರಿ ಅವರಿಗೆ ಆ ಒಂದು ಅವಕಾಶವನ್ನು ನೀಡಿದ್ದೀವಿ. ಅವರು ತುಂಬ ಹೃದಯದಿಂದ ಪಕ್ಷಾತೀತವಾಗಿ ಮತ್ತು ಈ ಪಂಚಾಯಿತಿ ಅಭಿವೃದ್ಧಿಗಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಸದಸ್ಯರು ಮತ್ತು ಗ್ರಾಮದ ಎಲ್ಲ ಪಂಚಾಯಿತಿಯ ಜನಗಳು ಮತ್ತು ಪ್ರಜೆಗಳು ಕೂಡ ಇದಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮೆಲ್ಲರ ಮುಖಾಂತರ ನಾವು ಕೇಳ್ಕೊತೀವಿ. ಈ ದಿನ ಪಕ್ಷಾತೀತವಾಗಿ ನಮ್ಮ ಮೆಂಬರ್ಸ್ ಎಲ್ಲ ಸೇರಿ ಇವತ್ತು ನನ್ನ ಅಧ್ಯಕ್ಷನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಅಧ್ಯಕ್ಷನಾಗೋಕ್ಕೆ ಮೈನ್ ಕಾರಣ ನಮ್ಮೂರ ಜನತೆ ಎಲ್ಲ ಫಸ್ಟ್ ಮೆಂಬರ್ ಮಾಡಿದ್ದಕ್ಕೆ. ಅದಕ್ಕೆ ಫಸ್ಟು ಅವರಿಗೆಲ್ಲ ಹೆಸರು ಮುಖಾಂತರ ಹೇಳಿಬಿಟ್ಟು ಮೇನ್ ಕೆಲವು ನನ್ನ ಸ್ನೇಹಿತರು ಅವ್ರ ಸ್ವಂತ ಮೇನ್ ಇನ್ನೊಂದು ಇವತ್ತು ಏನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಈಗ ಪಂಚಾಯತಿಯಿಂದ ಏನೇನು ಸೌಲಭ್ಯ ಸಿಗಬೇಕು ಪ್ರತಿಯೊಂದು ನಮ್ಮ ಪಂಚಾಯತಿ ಹಳ್ಳಿ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಏನೇನು ಸಿಗಬೇಕು ಅದೆಲ್ಲ ಪ್ರಾಮಾಣಿಕವಾಗಿ ನಾನು ಎಲ್ಲ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ನನ್ನಿಂದ ಆದಷ್ಟು ಏನಂಗೆ ಸ್ವಲ್ಪ ಶಾರ್ಟ್ ಟೈಮ್ ಸಿಕ್ಕಿರೋದು, ಆ ಶಾರ್ಟ್ ಟೈಮಲ್ಲೇ ಆದಷ್ಟು ಕೆಲಸ ಮಾಡಿ ನನ್ನಿಂದ ಆದಷ್ಟು ಟ್ರೈ ಮಾಡಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ. ನಮಸ್ಕಾರ.